ಲೋಕಸಭಾ ಚುನಾವಣೆಯಲ್ಲಿ ಭಾರತ ದೇಶದಲ್ಲಿ ಸುಮಾರು 234 ಕ್ಷೇತ್ರಗಳಲ್ಲಿ INDA ಒಕ್ಕೂಟ ಮತ್ತು 292 ಕ್ಷೇತ್ರಗಳಲ್ಲಿ NDA ಒಕ್ಕೂಟ ಗೆದ್ದಿದೆ. ಪ್ರಥಮವಾಗಿ ನಾನು ಎಲ್ಲ ನಮ್ಮ ಗೆದ್ದಂತ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದಿಂದ 99 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬರು ಕಾಂಗ್ರೆಸ್ನ ಬಂಡಾಯ ಗೆದ್ದಂತ ಅಭ್ಯರ್ಥಿಯವರು ಕಾಂಗ್ರೆಸ್ ಪಕ್ಷ ಸೇರಿಕೊಂಡಿದ್ದಾರೆ. ಅಂದು 100 ಜನ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅವರಿಗೆ ಕೂಡ ನಾನು ಶುಭಾಶಯವನ್ನು ಕೋರ್ತೇನೆ. ಮತ್ತು ನೂತನ ಸರ್ಕಾರ ಯಾರು ಮಾಡ್ತಾರೆ ಅನ್ನೋದು ಸ್ಪಷ್ಟತೆ ಈಗ ಬರ್ತಾ ಇದೆ. ಹೊಸ ಸರ್ಕಾರಕ್ಕೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಜನರಿಗೆ ಅನುಕೂಲವಾಗುವಂತ ಸರ್ಕಾರ ಕೊಡ್ಲಿ. ದ್ವೇಷದ ರಾಜಕಾರಣ ಇಷ್ಟವರೆಗೆ ಏನು 10 ವರ್ಷ ನಡೆದಿದೆಯಾ ಅದಕ್ಕೆ ಸ್ವಲ್ಪ ಲಗಾಮು ಬಿದ್ದಿದೆ. ಇನ್ನಾದರೂ ಸ್ವಲ್ಪ ಈ ರಾಜಕೀಯ ದ್ವೇಷಗಳನ್ನ ಬಿಟ್ಟು ಹೊಸ ಸರ್ಕಾರ ಕೆಲಸ ಮಾಡಲಿ. ಇಡಿ, ಇನ್ಕಮ್ ಟ್ಯಾಕ್ಸು, ಈ ಎಲ್ಲ ಸ್ವಾಯತ್ತ ಸಂಸ್ಥೆಗಳೇನಿದೆಯಾ ಅದಕ್ಕೆ ಸ್ವಲ್ಪ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥದ್ದು 10 ವರ್ಷಗಳ ಹಿಂದೆ ನಾವು ನೋಡಿದಂತಹ ಒಂದು ಘೋಷಣೆ. ಸನ್ಮಾನ್ಯ ಪ್ರಧಾನಮಂತ್ರಿಯಾಗಿದ್ದಂತಹ ಆಗ ನರೇಂದ್ರ ಮೋದಿ ಅವರು ಒಂದು ಘೋಷಣೆಯನ್ನ ಕೂಗಿದರು. ಚುನಾವಣೆ ಆದ ನಂತರ ಕಾಂಗ್ರೆಸ್ ಮುಕ್ತ ಭಾರತ ಮಾಡುವುದೇ ನಮ್ಮ ಉದ್ದೇಶ ಅನ್ನುವಂಥದ್ದು. ಬಹುಶಃ ಅವರು ಹೇಳಿದಂತ ಯಾವ ಉದ್ದೇಶ ಕೂಡ ಈಡೇರಲಿಲ್ಲ. ಚುನಾವಣೆಯ ಭರವಸೆಗಳನ್ನು ಅವ್ರು ಏನ್ ಕೊಟ್ಟಿದ್ರು ಆ ಭರವಸೆಗಳನ್ನು ಕೂಡ ಅವರು ಈಡೇರಿಸಲಿಲ್ಲ. ವಿರೋಧ ಪಕ್ಷಗಳನ್ನ ಇಡಿ, ಇನ್ಕಮ್ ಟ್ಯಾಕ್ಸ್ ಅಥವಾ ಇನ್ನಿತರ CBI ಮುಖಾಂತರ ಪಡಿಸುವಂತಹ ಅವರ ಉದ್ದೇಶ ಏನಿತ್ತ ಅದು ಕೂಡ ಇನ್ನೂ ಈಡೇರುವುದಿಲ್ಲ. 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದು ಬರ್ತೇವೆ ಅಂತ ಹೇಳಿದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು 240ಕ್ಕೆ ಕುಸಿದಿದ್ದಾರೆ. ಸುಮಾರು 63 ಸೀಟ್ಗಳು ವೈಯಕ್ತಿಕವಾಗಿ ಬಿಜೆಪಿಗೆ ಕಡಿಮೆ ಆಗಿದೆ. 303 ಸ್ಥಾನಗಳಲ್ಲಿ ಅವರು ಹಿಂದೆ ಗೆದ್ದಿದ್ದು. ಇವತ್ತು ಮತ್ತೆ ಹೊಸ ಸರ್ಕಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ನಾವು ಅವತ್ತು ಕೂಡ ಹೇಳಿದ್ದೆವು, ಇವತ್ತು ಹೇಳ್ತೇವೆ. ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಪ್ರತಿ ಗಲ್ಲಿಗಳಲ್ಲಿ ಕೂಡ, ಪ್ರತಿ ಬೂತ್ ನಲ್ಲಿ, ದೇಶದಲ್ಲಿ ಎಷ್ಟು ಬೂತ್ ಇದೆಯಾ ಅಷ್ಟು ಬೂತ್ ನಲ್ಲಿ ಕೂಡ ಒಂದು 10 ಕಾರ್ಯಕರ್ತರನ್ನಾದ್ರೂ ಹೊಂದಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಪ್ರತಿ ಬೂತ್ ನಲ್ಲಿ, ಪ್ರತಿ ತಾಲೂಕು, ಜಿಲ್ಲೆ, ರಾಜ್ಯ ಎಲ್ಲ ಕಡೆ ಹೋದ್ರೂ ದೇಶದ ಪ್ರತಿಯೊಂದು ರಾಜ್ಯದಲ್ಲಿಯೂ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷಕ್ಕಿಲ್ಲ, ಅಥವಾ ಇನ್ಯಾವುದೇ ಪಕ್ಷಕ್ಕೆ ಕೂಡ ಇಡೀ ದೇಶದ ಪ್ರತಿಯೊಂದು ಬೂತ್ನಲ್ಲಿ ಒಂದು 10 ಕಾರ್ಯಕರ್ತರನ್ನ ಸೃಷ್ಟಿಸಿದಂತ ಪಕ್ಷ, ಇರುವಂತಹ ಪಕ್ಷ ಇವತ್ತು ಭಾರತ ದೇಶದಲ್ಲಿ ಯಾವುದೂ ಇಲ್ಲ. ಅದು ಕಾಂಗ್ರೆಸ್ ಮಾತ್ರ. ಆದ್ರಿಂದ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಲಿಕ್ಕೆ ಆಗುದಿಲ್ಲ. 2 ಅವಧಿಯಲ್ಲಿ ಬಹಳ ಕಾನೂನು ಪುಸ್ತಕಗಳನ್ನ ಹುಡುಕಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷದ ಸ್ಥಾನಮಾನ ಕೊಡುವುದಕ್ಕೆ ಕೂಡ ನಿರಾಕರಿಸುವಷ್ಟು ದುರಹಂಕಾರದ ಒಂದು ವರ್ತನೆಯನ್ನ ಪ್ರಧಾನಿಯವರು ಮಾಡಿದರು. ಇವತ್ತು ಭಾರತ ಮುಕ್ತ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಪಕ್ಷ 100 ಸೀಟ್ ಗೆದ್ದಿದೆ. ನಾವು ಅಧಿಕೃತವಾಗಿ ವಿರೋಧ ಪಕ್ಷವಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡ್ತೇವೆ. ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು 2 ಕ್ಷೇತ್ರದಲ್ಲಿ, ಒಂದು ಕ್ಷೇತ್ರದಲ್ಲಿ 3.5 ಲಕ್ಷ, ಒಂದು ಕ್ಷೇತ್ರದಲ್ಲಿ 3.9 ಲಕ್ಷದಲ್ಲಿ ಗೆದ್ದಿದ್ದಾರೆ. ಪಪ್ಪು ಅಂತ ಹೇಳಿದ್ರು ಅವರನ್ನು. ರಾಹುಲ್ ಗಾಂಧಿನ ಪಪ್ಪು ಅಂತ ಹೇಳಿ ಅವರ ಏನು ಮನೋಬಲವನ್ನ ಕುಗ್ಗಿಸುವಂತಹ ಕೆಲಸ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಒಂದು ಡಿಸ್ಕರೇಜ್ ಮಾಡುವಂತಹ ಕೆಲಸವನ್ನ ಇವತ್ತು ಬಿಜೆಪಿ ಮಾಡಿತ್ತು. ಇವತ್ತು 4 ಲಕ್ಷಕ್ಕೂ ಅಧಿಕ ಮತಗಳಿಂದ ವಾರಣಾಸಿಯಲ್ಲಿ ಗೆದ್ದಿದ್ದಂತಹ ಪ್ರಧಾನಿ ಅವರು 1.5 ಲಕ್ಷಕ್ಕೆ ಕುಸಿದಿದ್ದಾರೆ. ಅದು ಕೂಡ ಪ್ರಥಮ ಹಂತದಲ್ಲಿ ಲೆಕ್ಕ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕೂಡ ಅನುಭವಿಸಿದ್ರು.
ಇದು ಅವರಿಗೊಂದು ಪಾಠ. ಯಾರನ್ನು ಕೂಡ ಹೀಯಾಳಿಸುವಂತಹದ್ದು, ವೈಯಕ್ತಿಕವಾಗಿ ದ್ವೇಷವನ್ನ ಕಾರುವಂತಹದ್ದು, ವಿರೋಧ ಪಕ್ಷವನ್ನ ದಮನಿಸುವಂತಹದ್ದು ಮತ್ತು ಪಕ್ಷದ ನಾಯಕರುಗಳ ಮನೋಬಲವನ್ನ ಕುಸಿಯುವಂತೆ ಮಾಡುವಂತಹ ಒಂದು ಕುಚೋದ್ಯದ ಮಾತುಗಳಿಂದ ಹೊರಗೆ ಬರಬೇಕು. ಯಾವತ್ತೂ ಕೂಡ ನಾವು ಒಬ್ಬರನ್ನು ಎಷ್ಟು ಟಾರ್ಗೆಟ್ ಮಾಡ್ತೇವೋ ಅವನು ಮತ್ತಷ್ಟು ಮೇಲೆ ಬರ್ತಾನೆ. ಟಾರ್ಗೆಟ್ ಮಾಡಿದಷ್ಟು ಆ ನಾಯಕ ಮೇಲೆ ಬರ್ತಾನೆ ಹೊರತು ಯಾರಿದ್ರು ಯಾರನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಈ ಚುನಾವಣೆಯಲ್ಲಿ ಸನ್ಮಾನ್ಯ ಮೋದಿಜಿಯವರಿಗೆ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಅವರು ಕೂಡ ಮುಲಾಜಿನಲ್ಲಿದ್ದಾರೆ. ಅವರ ಸರ್ಕಾರ ಟಿಡಿಪಿ ಏನ್ ಮಾಡ್ತದ, ನಿತೀಶ್ ಕುಮಾರ್ ಏನ್ ಮಾಡ್ತಾರ, ಅವರ ಚರಿತ್ರೆಗಳನ್ನ ನೋಡಿದ್ರೆ ಯಾವ ಸಮಯದಲ್ಲಿ ರಾತ್ರಿ 24 ಗಂಟೆಯೊಳಗೆ ಬದಲಾಗುವಂತ ಚರಿತ್ರೆ ಉಳ್ಳಂತ ಇಬ್ಬರು ಕೂಡ ನಾಯಕರು. ಈ ಇಬ್ಬರ ಮರ್ಜಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ದೇಶದಲ್ಲಿ ಬಂದಿದೆ. ನಾವು ಬಯಸ್ತೇವೆ ಸುಭದ್ರವಾದ ಸರ್ಕಾರವನ್ನು ಕೊಡ್ಲಿ, ಒಳ್ಳೆಯ ರೀತಿಯಲ್ಲಿ ಬೆಲೆ ಏರಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಲಿ, ದೇಶದ ಸ್ವಲ್ಪ ಬಡವರ ಕಡೆ ಕೂಡ ಗಮನ ಹರಿಸಲಿ. ಇನ್ನೊಂದು ಸರ್ಕಾರ ಮಾಡಿದಂತಹ ಕಾರ್ಯಕ್ರಮಗಳನ್ನು ಬೆಟ್ಟು ಮಾಡಿ ತಾನು ಕೂಡ ಅದನ್ನು ಮತ್ತೆ ಮುಂದುವರಿಸಿ ಇವತ್ತು ಈ ಸ್ಥಿತಿಗೆ ಬಂದು ಮುಟ್ಟಿದ್ದಾರೆ. ಆದ್ರಿಂದ ಬಿಜೆಪಿ ಇವತ್ತು ಬಹಳ ಕಷ್ಟದ ದಿನಗಳನ್ನು ಕಾಣ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಇವತ್ತು ನಾವು ಮಂಗಳೂರಿನಲ್ಲಿ ಕೂಡ ಲೋಕಸಭೆಯಲ್ಲಿ ನಾವು ಸೋತಿದ್ದೇವೆ. ಅನೇಕ ವರ್ಷಗಳು 33 ವರ್ಷಗಳಿಂದ ಸೋತಿದ್ವಿ. ಈ ಸಲ ನಾವು ಗೆಲ್ತೇವೆ ಅನ್ನೋದು ಒಂದು ಆಶಾಭಾವನೆ ಇತ್ತು. ಒಳ್ಳೆಯ ಅಭ್ಯರ್ಥಿಯನ್ನ ಪಕ್ಷ ನೀಡಿತ್ತು. ಆದ್ರೂ ನಮಗೆ ಗೆಲ್ಲುವ ಪರಿಸ್ಥಿತಿಗೆ ಬರಲಿಕ್ಕೆ ಆಗಲಿಲ್ಲ. ಸುಮಾರು 1,14,000 ಮತಗಳು ನಮಗೆ ಜಾಸ್ತಿ ಬಂದಿವೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್, ಯಾರಿಗೆ 1 ಓಟು ಜಾಸ್ತಿ ಬಂದರೂ ಅವ್ರು ಗೆಲ್ತಾನೆ. ಇವತ್ತು ನಾವು ಮತ ಜಾಸ್ತಿ ಗಳಿಸಿದ್ದೇವೆ ಅಂತ ಒಂದು ಉದಾಹರಣೆ ಕೊಡ್ಬೋದಷ್ಟೇ ಹೊರತು ಪಕ್ಷ ಸೋತಿದೆ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ. ರಾಜ್ಯದಿಂದ ಚುನಾವಣಾ ಉಸ್ತುವಾರಿಯಾಗಿ ಸನ್ಮಾನ್ಯ ಶ್ರೀ ಮರಾತರಯ್ಯ ಅವರನ್ನ ಕೆಪಿಸಿಸಿ ಅಧ್ಯಕ್ಷರು ಉಸ್ತುವಾರಿಯನ್ನ ಕೊಟ್ಟಿದ್ರು. ಅವರ ಉಸ್ತುವಾರಿ ಅಡಿಯಲ್ಲಿ ನಾವೆಲ್ಲ ಒಮ್ಮತದಿಂದ ಕೆಲಸ ಮಾಡಿ ಎಲ್ಲಿ ಕೂಡ ಭಿನ್ನಾಭಿಪ್ರಾಯ ಇಲ್ಲದೆ ಜಿಲ್ಲಾಧ್ಯಕ್ಷರಿಂದ ಹಿಡಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತನವರೆಗೆ ಕೂಡ ರಮನಾಥರಯ್ಯ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಆದ್ರೂ ನಮಗೆ ಆ ಸೋಲನ್ನು ಸವಾಲಾಗಿ ನಾವು ಸ್ವೀಕಾರ ಮಾಡ್ತೇವೆ. ಸೋಲು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದದ್ದೇ. ಆ ಸೋಲಿನ ಹೊಣೆಯನ್ನು ಹೊತ್ತು ನಾನು ಹೊರ್ತೇನೆ ಅಂತೇಳಿ ಪದ್ಮರಾಜರವರು ಹೇಳಿದ್ದಾರೆ. ಬಹುಶಃ ಸರಿ, ಆದ್ರೆ ಗೆಲುವಾಗ್ಲಿ ಸೋಲಾಗ್ಲಿ ಅದು ವೈಯಕ್ತಿಕವಾಗಿ ಒಬ್ಬರದ್ದಾಗಿರಲಿಲ್ಲ, ಅದು ಸಾಮೂಹಿಕವಾಗಿರ್ತದೆ. ಎಲ್ಲರದ್ದೂ ಜವಾಬ್ದಾರಿ ಆಗ್ತದೆ. ಗೆದ್ರೂ ಅವರು ಜವಾಬ್ದಾರಿ ಅಲ್ಲ, ಎಲ್ಲರೂ ಜವಾಬ್ದಾರಿ. ಸೋತ್ರು ಅವರ ಜವಾಬ್ದಾರಿ ಇಲ್ಲ, ನಾವೆಲ್ಲ ಜವಾಬ್ದಾರಿ. ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ಕೂಡ ಜವಾಬ್ದಾರಿ ಆಗಿದ್ದೇನೆ. ಆ ಸೋಲಿನ ಹೊಣೆಯಲ್ಲಿ ನಮ್ಮ ಒಂದು ಶೇರ್ ಏನಿದೆ ಅದನ್ನು ಕೂಡ ನಾವು ಬರ್ಲಿಕ್ಕೆ ತಯಾರಿದ್ದೇವೆ. ಅವರು ಒಬ್ಬರು ಹೋಗುವಂತ ಏನಿಲ್ಲ. ನಾವೆಲ್ಲ ಪದ್ಮರಾಜರವರ ಜೊತೆಗಿದ್ದೇವೆ ಮತ್ತು ಮುಂದೆ ಪಕ್ಷವನ್ನ ಮತ್ತಷ್ಟು ಬಲಪಡಿಸಿ ಮುಂದಿನ ಚುನಾವಣೆಗಳಿಗೆ ನಾವು ತಯಾರಾಗ್ತೇವೆ. ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ನಾವು ಕನಿಷ್ಠ 14ರಿಂದ 18 ಸೀಟು ರಾಜ್ಯದಲ್ಲಿ ಗೆಲ್ತೇವೆ ಅನ್ನುವಂತಹ ಒಂದು ವಾತಾವರಣ ಇತ್ತು ಮತ್ತು ನಮಗೆ ಕೂಡ ಒಂದು ಆ ಬಗ್ಗೆ ವಿಶ್ವಾಸ ಇತ್ತು. ನಾವು ಕೊಟ್ಟಂತಹ ಗ್ಯಾರಂಟಿಗಳು ಜನರು ಖಂಡಿತ ನಮ್ಮ ಕೈ ಹಿಡಿತಾರೆ, ಅದರಲ್ಲಿ ಜನರು ಬಹಳಷ್ಟು ಸಂತುಷ್ಟವಾಗಿದ್ದಾರೆ ಅನ್ನುವಂಥ ಒಂದು ಇತ್ತು. ಆದರೂ ನಮ್ಮ ರಾಜ್ಯದಲ್ಲಿ ನಮಗೆ ಕನಿಷ್ಠ 14 ಸ್ಥಾನಗಳನ್ನಾದರೂ ಬರಬೇಕಾಗಿತ್ತು, ಬಂದಿಲ್ಲ. 9 ಸೀಟ್ಗಳಲ್ಲಿ ನಾವು ಗೆದ್ದಿದ್ದೇವೆ. ಆದರೂ ಸಮಾಧಾನ ಅಂತ ಹೇಳಿದ್ರೆ ನಮ್ಮ ಗೆದ್ದದ್ದು ಒಂದೇ ಸೀಟು. ನಾವು ಕಳೆದ ಸಲ ಗೆದ್ದಿದ್ದದ್ದು ಒಂದೇ ಸೀಟು. ಇವತ್ತು 9 ಸೀಟ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮತ್ತು ವೋಟ್ ಶೇರಿಂಗ್ ಕೂಡ ನಮಗೆ ಒಂದು 2% ವೋಟ್ ಜಾಸ್ತಿ ಬಂದಿದೆ ಈ ಚುನಾವಣೆಯಲ್ಲಿ. ಕಳೆದ ವಿಧಾನಸಭೆಗಿಂತ ಲೋಕಸಭೆಯಲ್ಲಿ ನಮಗೆ 2% ವೋಟ್ ಜಾಸ್ತಿ ಬಂದಿದೆ. ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಗೆಲ್ಲಲಿಕ್ಕೆ ಆಗಲಿಲ್ಲ. ಗೆದ್ದಂತ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಮುಂದೆ ಕೂಡ ಈ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಜನರ ಕೆಲಸ ಮಾಡುವುದರಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇರ್ತದೆ. ನಾನು
ಈ ಚುನಾವಣೆಯಲ್ಲಿ ಕೆಲಸ ಮಾಡಿದಂತಹ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಸಹಕರಿಸಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ, ನಾಯಕರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮುಂದೆಯೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅನ್ನುವಂಥ ಒಂದು ಅವರಲ್ಲಿ ವಿನಂತಿಯೊಂದಿಗೆ ಪಕ್ಷವನ್ನ ಬೆಳೆಸುವಲ್ಲಿ, ಕಟ್ಟುವಲ್ಲಿ ನಾವು ತಯಾರಾಗಿದ್ದೇವೆ ಎನ್ನುವಂಥ ವಿಚಾರವನ್ನು ನಾನು ಹೇಳ್ತೇನೆ. ದಕ್ಷಿಣ ಕನ್ನಡ ಕಾಂಗ್ರೆಸ್ ಈಗ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರು ರಾಜೀನಾಮೆ ಕೊಡಬೇಕು, ಅದಕ್ಕೆ ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಬ್ಲಾಕ್ ಅಲ್ಲಿ ಅವರಿಗೆ ಲೀಡ್ ತರಲಿಕ್ಕೆ ಆಗಿಲ್ಲ, ಇನ್ನು ಜಿಲ್ಲೆ ಇದೆ ಏನು ಅಂತ. ರಾಜೀನಾಮೆ ಯಾರು ಕಿಸೆಯಲ್ಲಿ ಇಟ್ಟುಕೊಂಡು ಓಡಾಡುವುದಿಲ್ಲ ಮತ್ತು ರಾಜೀನಾಮೆ ಅನ್ನೋದೊಂದು ಮಾರ್ಕೆಟ್ ನಲ್ಲಿ ತರಲಿಕ್ಕೆ ಆಗುದಿಲ್ಲ. ಪಕ್ಷ ಒಬ್ಬನನ್ನ ನೇಮಕ ಮಾಡ್ತದೆ. ಪಕ್ಷ ನೇಮಕ ಮಾಡಿದಂತ ಒಬ್ಬ ಬ್ಲಾಕ್ ಅಧ್ಯಕ್ಷ ಇರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ಯಾರೇ ಇರ್ಬೋದು, ನೇಮಕ ಮಾಡಿದವರು ಅದನ್ನ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತ ಅರಿವು ಅವರಿಗೆ ಕೂಡ ಇರ್ತದೆ. ಆ ಸಂದರ್ಭದಲ್ಲಿ ಬದಲಾವಣೆಯನ್ನ ಮಾಡ್ತಾರೆ. ಪಕ್ಷ ಸೋತಿದ್ದು ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಓಡುವುದು ಕಾಲ ಅಲ್ಲ. ಜನಾರ್ದನ ಪೂಜಾರಿ ಅವರು 5 ಸಲ ಸೋತರು, ವೀರಪ್ಪ ಮೊಯ್ಲಿ ಅವರು 2 ಸಲ ಸೋತರು. ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲ್ಲಿ ಸೋತಿತ್ತು. ಆಗ ಯಾರು ಕೂಡ ರಾಜೀನಾಮೆ ಕೊಟ್ಟಂತ ನಿರ್ದೇಶನ ನನ್ನ ಮುಂದೆ ಇಲ್ಲ. ಅಂತ ಸಂದರ್ಭ ಯಾವತ್ತೂ ಕೂಡ ಬರಲಿಲ್ಲ. ಅಂತ ಒಂದು ಪರಂಪರೆ ಇದ್ರೆ ನಾನು ಕೂಡ ಪರಿಶೀಲನೆ ಮಾಡ್ಬೋದಿತ್ತು. ಆದ್ರೆ ಆ ಪರಿಶೀಲನೆ ಪಕ್ಷದ ಏನು ನಿರ್ಧಾರ ತಗೊಳ್ತೋ ಆ ನಿರ್ಧಾರಕ್ಕೆ ನಾವ್ಯಾವರು ಬದ್ಧರು. ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ಜಿಲ್ಲಾಧ್ಯಕ್ಷ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನದೇ ಆದಂತಹ ಒಂದು ಗ್ರೂಪ್ ಅನ್ನ ಕಟ್ಟಿಕೊಂಡು ನಾನು ಹೋಗ್ಲಿಲ್ಲ. ಪಕ್ಷದ ಎಲ್ಲಾ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡು ಕೆಲಸವನ್ನ ಮಾಡಿದ್ದೇನೆ. ಯಾವತ್ತೂ ಕೂಡ ಏನಾದ್ರೂ ಅಂತದ್ದು ನೀವೀಗ ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತಾರೆ ಅಂತ ಆದ್ರೆ, ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡ್ಲಿಕ್ಕೆ 8 ಜನ ಆಗಿನ 7 ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ, ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ ಶಾಲೆಟ್ ಬಿಟ್ಟವರು ಮತ್ತು ಮಿಥುನ್ ರೈ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು. ಇವತ್ತು ಯಾರೋ ರಾಜೀನಾಮೆ ಕೇಳ್ತಾರೆ, ನಾನು ರಾಜೀನಾಮೆ ಕೊಡೋಕ್ಕಾಗಲ್ಲ. ಪಕ್ಷದ ಯಾರಾದ್ರೂ ಜವಾಬ್ದಾರಿಯುತವಾದ ಕಾರ್ಯಕರ್ತರು ಅಥವಾ ಯಾವ್ದಾದ್ರು ಪದಾಧಿಕಾರಿಗಳು, ನಮ್ಮ 8 ಜನ ಶಾಸಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು, ನಮ್ಮ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತ ಸನ್ಮಾನ್ಯ ಪದ್ಮರಾಜರವರು, ಇಂತಹ ಯಾರಾದ್ರೂ ಜವಾಬ್ದಾರಿಯುತ ವ್ಯಕ್ತಿಗಳು ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ. ಕೇಳಬಾರ್ದು ಅಂತೇನಿಲ್ಲ, ಕೇಳ್ಬೋದು. ಆದ್ರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದ್ರೆ ಕೊಡುತ್ತದೆ ಅದು? ನಾನು ವಾಟ್ಸ್ಆಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್. ವಿದ್ಯಾರ್ಥಿ ಜೀವನದಲ್ಲಿ NSU ಇಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ 4 ವರ್ಷ. 15 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಯುವಕ ಕಾಂಗ್ರೆಸ್ ನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಜಿಲ್ಲೆಯಲ್ಲಿ ಕಿಸಾನ್ ಘಟಕದ ಸಹ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನನ್ನನ್ನೇನು ಮನೆಯಲ್ಲಿ ಕೂತವನನ್ನು ತಂದು ಜಿಲ್ಲಾಧ್ಯಕ್ಷ ಮಾಡಿದಲ್ಲ. ನನ್ನ ಪಕ್ಷದಲ್ಲಿ ನಾನು ಮಾಡಿದಂತ ಸೇವೆಯನ್ನ ಗುರುತಿಸಿ ನನ್ನನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದು. ನನಗೆ 89ರಲ್ಲಿ ಟಿಕೆಟ್ ಕೊಟ್ಟರು. 89ನೇ ಇಸ್ವಿಯಲ್ಲಿ ಬಿ ಫಾರ್ಮ್ ಕೊಟ್ಟರು. ಕೆಲಸ ಪ್ರಾರಂಭ ಮಾಡಿದೆ. ಕೆಲಸ ಪ್ರಾರಂಭ ಮಾಡಿ ಕೊನೆಯ ದಿವಸ ನನ್ನ ಬಿ ಫಾರ್ಮ್ ಅನ್ನ ಬದಲಾವಣೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟರು. ನಾನು ಪಕ್ಷ ಬಿಡ್ಲಿಲ್ಲ. ನಾನು ಪಕ್ಷಕ್ಕೆ ಯಾವಾಗಲೂ ಕೆಲಸ ಮಾಡಿದ್ದೇನೆ. ಅವತ್ತಿಂದ ಇವತ್ತಿನವರೆಗೂ ಕೆಲಸ ಮಾಡಿದ್ದೇನೆ. ಪಕ್ಷ ಗೆದ್ದಿತ್ತು ಆ ವರ್ಷ. 2004ರಲ್ಲಿ ಮತ್ತೆ ನನಗೆ ಟಿಕೆಟ್ ಕೊಟ್ಟರು. 2004ರಲ್ಲಿ ಟಿಕೆಟ್ ಕೊಟ್ಟಂತ ಸಂದರ್ಭ ಇಡೀ ರಾಜ್ಯದಲ್ಲಿ 89ರಲ್ಲಿ 175 ಸೀಟ್ ಬಂತು ನಮ್ಗೆ ಪಕ್ಷಕ್ಕೆ. ನನ್ನ ಸೀಟ್ ಹೋಯ್ತು, ಬಿ ಫಾರ್ಮ್ ಕ್ಯಾನ್ಸಲ್ ಆಯ್ತು. 2004ರಲ್ಲಿ ನಮ್ಗೆ ಬಂದದ್ದು 40 ಸೀಟು. ಆಗ ನನಗೆ ಟಿಕೆಟ್ ಸಿಕ್ತು, ನಾನು ಕೂಡ ಸೋತೋದೆ. ನಾನು ಸೋತಂತ ಸಂದರ್ಭ ನನ್ನನ್ನು ಇಂಥವ್ರು ಸೋಲಿಸಿದ್ರು ಅಂತ ನಾನು ಯಾವತ್ತೂ KPCCಗೆ ದೂರು ಕೊಟ್ಟವನಲ್ಲ. ಸೋತದ್ದು ನಾನು. ಈಗ ನಮ್ಮಲ್ಲಿ ಒಂದು ಭಾವನೆ ಇದೆ, ಗೆದ್ರೆ ನಾನು ಗೆಲ್ಲೋದು, ಸೋತ್ರೆ ಅವರು ಸೋಲಿಸಿದ್ರು ಇವರು ಸೋಲಿಸಿದ್ರು 25 ಜನರಿಂದ ನಾವು ಬೆರಳು ತೋರಿಸ್ತೇವೆ.
ಯಾರನ್ನು ಸೋಲಿಸಲಿಕ್ಕೆ ಆಗುದಿಲ್ಲ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 25,000 30,000 ಓಟು ಇಟ್ಕೊಂಡಂತಹ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಯಾರಿಲ್ಲ. ಯಾರಿಂದು ಸೋಲಿಸ್ಲಿಕ್ಕೂ ಆಗುದಿಲ್ಲ, ಯಾರಿಂದು ಗೆಲ್ಲಿಸ್ಲಿಕ್ಕೂ ಆಗುದಿಲ್ಲ. ಈ ಎಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ ಸೃಷ್ಟಿಗಳಿದೆಲ್ಲ. ಆದ್ರಿಂದ ರಾಜೀನಾಮೆ ನಾನು ಕೊಡುವ ಪ್ರಶ್ನೆ ಇಲ್ಲ. ಪಕ್ಷ ಯಾವಾಗ ನಿರ್ಧಾರ ತಗೊಳ್ತದೆ, ನೀನು ಜಿಲ್ಲಾಧ್ಯಕ್ಷ ಪದವಿಗೆ ನಾವು ಇಂಥವರನ್ನು ನೇಮಿಸಿದ್ದೇವೆ ಅಂತ ಹೇಳ್ತದೆ, ಆಗ ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ. ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಲಿಕ್ಕೆ ನನ್ನ ಗ್ರಾಮದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗ್ಲಿಕ್ಕೆ ಇದನ್ನು ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿಯವರು ನನ್ನಿಂದ ಕಸಿದುಕೊಳ್ಳಿಕ್ಕೆ ಆಗುದಿಲ್ಲ. ಹರೀಶ್ ಕುಮಾರ್, ಈಗ ಲೋಕಸಭೆ ಚುನಾವಣೆ ವಿಧಾನ ಪರಿಷತ್ ವಿಧಾನ ಪರಿಷತ್ನಲ್ಲಿಯೂ ಹಿನ್ನಡೆ ಆಗಿದೆ. ವಿಧಾನ ಪರಿಷತ್ನಲ್ಲಿ 1952ರಿಂದ ಇವತ್ತಿನವರೆಗೂ ನಾವು ಗೆಲ್ಲಿಲ್ಲ, ಒಂದು ಸೀಟ್ ಕೂಡ ಗೆಲ್ಲಿಲ್ಲ. ಈ ಸಲ ಕೂಡ ನಮಗೆ ಶಿಕ್ಷಕರ ಕ್ಷೇತ್ರವನ್ನು ಗೆಲ್ಬಹುದು ಅನ್ನುವಂತ ಒಂದು ಆಶಾಭಾವ ಇತ್ತು ನಮ್ಮ ಹತ್ರ, ಅದಾಗ್ಲಿಲ್ಲ. ಅದು ಕೂಡ ಒಳ್ಳೆ ಈ ಸಲ ಈ ವಿಧಾನ ಪರಿಷತ್ನ ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರಕ್ಕೆ ನಾವು ಈ ಸಲ ಮಾಡಿದಷ್ಟು ವರ್ಕೌಟ್ ಯಾವತ್ತೂ ಮಾಡಿರಲಿಲ್ಲ. ಪಕ್ಷ ಇಷ್ಟೊಂದು ಗಂಭೀರವಾಗಿ, ಸರ್ಕಾರ ಆಗ್ಲಿ ಪಕ್ಷ ಆಗ್ಲಿ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಒಳ್ಳೆ ರೀತಿಯಲ್ಲಿ ನಾವು ಜಿಲ್ಲೆಯಲ್ಲಿ ಕೂಡ ನಮ್ಮೆಲ್ಲ ವೀಕ್ಷಕರುಗಳು, ನಮ್ಮೆಲ್ಲ ಘಟಕದ ಅಧ್ಯಕ್ಷರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಎಲ್ಲ ಕಾರ್ಯಕರ್ತರು, ಶಾಸಕರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದರು. ಇವತ್ತು ನಮ್ಮ ಚುನಾವಣೆಯ ಹಿಂದಿನ ಗ್ಯಾಪ್ ಏನಿತ್ತು ಅದು ಹಾಗೆ ಉಳ್ಕೊಂಡಿದ್ದ ನಮ್ಗೆ ಅವರಲ್ಲಿ ವಿಶ್ವಾಸ ಗಳಿಸುವಂತ ಶಕ್ತಿ ನಮ್ಗೆ ಬರಲಿಲ್ಲ, ಸೋತಿದ್ದೇವೆ. ಎರಡು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಅರ್ಧದಷ್ಟು ಕೂಡ ಮತ ತಗೊಂಡಿಲ್ಲ. ಅಂದ್ರೆ ಬಿಜೆಪಿಯವರು ಕಾಂಗ್ರೆಸ್ ಮತಗಳನ್ನೇ ತಗೊಂಡಿದ್ದಾರೆ. ಆ ಜವಾಬ್ದಾರಿಯನ್ನು ನಾನೇ ಹೊತ್ಕೊಳ್ತೇನೆ ನಮ್ಮ ಜಿಲ್ಲೆ. ಅದು ಯಾಕೆ? ನಾನೇ ಜವಾಬ್ದಾರಿ. ಅಲ್ಲ, ಈ ಜಿಲ್ಲೆ ಅಂತ ಅಲ್ಲ, ಇಡೀ ಒಟ್ಟು 6. ಅದೇ ನಾನು ಹೇಳಿದಲ್ಲ, ಈ ಶಿಕ್ಷಕರು ಮತ್ತು ಪದವೀಧರರ ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತು ಅವರ ನಡುವೆ ಮಧ್ಯೆ ಇರುವಂತಹ ಅಂತರ ಏನಿದೆ ಅದು ಕಮ್ಮಿ ಮಾಡ್ಲಿಕ್ಕೆ ನಮ್ಗೆ ಇನ್ನೂ ಆಗ್ಲಿಲ್ಲ. ಅದು ಹಾಗೆ ಮುಂದುವರಿತಾ ಇದೆ, ಅದನ್ನು ಕಮ್ಮಿ ಮಾಡಬೇಕಾಗಿದೆ. ಈಗ ನೆಕ್ಸ್ಟ್ ಮಹಾನಗರ ಪಾಲಿಕೆ ಮತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲ ಇದೆ. ಈ ಫಲಿತಾಂಶ ಅದರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆಯಾ? ಏನಂತ ಹೇಳಿದಮ್ಮ, ಒಂದೊಂದು ಚುನಾವಣೆಯ ವಿಚಾರ ಒಂದೊಂದು ರೀತಿ ಇರ್ತದೆ. ಈಗ ಲೋಕಸಭಾ ಚುನಾವಣೆ ಒಂದು ವಿಚಾರವೇ ಬೇರೆ, ವಿಧಾನಸಭೆ ಚುನಾವಣೆ ವಿಚಾರವೇ ಬೇರೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಕಾರ್ಪೊರೇಷನ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಆದಂತಹ ವೋಟಿಂಗ್ ಪ್ಯಾಟರ್ನ್. ಅದೇ ರೀತಿ ಯಾವತ್ತೂ ಕೂಡ ಗ್ರಾಮ ಪಂಚಾಯತ್ ಇಂದ ಪಾರ್ಲಿಮೆಂಟ್ ವರೆಗೆ ಒಂದೇ ರೀತಿಯ ಮತದಾನದ ಇದು ಇರುವುದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಕೆಲವು ಲೋಕಲ್ ವರ್ಕೌಟ್ ಆಗ್ತದೆ, ಕೆಲವು ಸಲ ಅಭ್ಯರ್ಥಿಗಳು ವರ್ಕೌಟ್ ಆಗ್ತದೆ, ಕೆಲವು ಸಲ ಪಕ್ಷ ವರ್ಕೌಟ್ ಆಗ್ತದೆ. ಈ ರೀತಿ ಬೇರೆ ಬೇರೆ ಇರುವುದಿಲ್ಲ. ಮತ್ತು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಅಂತೇಳಿ, ರಾಜ್ಯ ಸರ್ಕಾರ ಅಂತೇಳಿ ಜನರು ಅದನ್ನು ಬೇರೆ ಬೇರೆಯಾಗಿ ವಿಶ್ಲೇಷಣೆ ಮಾಡ್ತಾರೆ. ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಕಾರ್ಪೊರೇಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಇದು ಯಾವತ್ತೂ ಕೂಡ ಸ್ವಲ್ಪ ಸರ್ಕಾರ ಯಾವ ಕಡೆ ಇದೆ ಆ ಕಡೆ ಸ್ವಲ್ಪ ಮತದಾರರು ಒಲಿಯುವಂತ ವ್ಯವಸ್ಥೆ. ಆದ್ರಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಕಾರ್ಪೊರೇಷನ್ ಖಂಡಿತ ನಾವು ಗೆಲ್ತೇವೆ ಅನ್ನುವಂತ ಒಂದು ವಿಶ್ವಾಸ ಇದೆ. ನಾವು ಮತ್ತೆ ಅದಕ್ಕೆ ಇವತ್ತಿನಿಂದ ಕೆಲಸಕ್ಕೆ ಪ್ರಾರಂಭ ಮಾಡ್ತೇವೆ.